ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದ ನೆಹರು ಮೈದಾನದಲ್ಲಿ ಉಪವಿಭಾಗಾಧಿಕಾರಿಗಳಿಂದ ಧ್ವಜಾರೋಹಣ. ಸರ್ಕಾರದ ಸಾಧನೆ ತಿಳಿಸಿದ ಯತೀಶಾರ್. ಸಾಮರಸ್ಯದ ಮೂಲಕ ದೇಶ ಕಟ್ಟಲು ಬೇಳೂರು ಕರೆ. ಬೃಹತ್ ಧ್ವಜಸ್ತಂಭದಲ್ಲಿ ಶಾಸಕರಿಂದ ಧ್ವಜಾರೋಹಣ. ಸಮಗ್ರ ಸಾಗರ ಅಭಿವೃದ್ಧಿ ಪರಿಕಲ್ಪನೆ ಪ್ರಸ್ತಾಪಿಸಿದ ಬೇಳೂರು. ಮೆಸ್ಕಾಂ ಶಾಂತಕುಮಾರ ಸ್ವಾಮಿ ಪ್ರಕರಣದಲ್ಲಿ ಶಾಸಕರ ಪಾತ್ರವಿಲ್ಲ, ದಾಖಲೆ ಇಲ್ಲದೆ ಆನಂದಪುರಂ ಬಿಜೆಪಿ ಮುಖಂಡರು ದೂರುತ್ತಾರೆ ಎಂದ ಸೋಮಶೇಖರ್ ಲ್ಯಾವಿಗೆರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಸರಿಯಿಲ್ಲ, ಆದರೆ ಪ್ರಧಾನಿ ಮೋದಿ ಬಾಂಗ್ಲಾ ಪ್ರಧಾನಿಗೆ ಜಾಗ ಕೊಟ್ಟಿದ್ದು ಸರಿಯಿಲ್ಲ ಎಂದ ಕಲಸೆ ಚಂದ್ರಪ್ಪ. ನಗರಸಭೆಯಲ್ಲಿ ಉಪವಿಭಾಗಾಧಿಕಾರಿಗಳಿಂದ ಧ್ವಜಾರೋಹಣ. ಪೌರಸೇವಾ ನೌಕರರ ಸಂಘದಲ್ಲಿ ಪೌರಾಯುಕ್ತರಿಂದ ಧ್ವಜಾರೋಹಣ. ಈಗ ಸುದ್ದಿಯ ವಿವರ. ಭಾರತ ಸರ್ವಜನಾಂಗದ ಶಾಂತಿಯ ತೋಟ. ಪರಸ್ಪರ ಸಹಬಾಳ್ವೆ ಭಾರತೀಯರ ಶಕ್ತಿಯಾಗಿದೆ. ತ್ಯಾಗ ಬಲಿದಾನದಿಂದ ದೊರೆತ ಭಾರತದ ಸ್ವಾತಂತ್ರ್ಯ ನಮ್ಮ ಶಕ್ತಿಯಾಗಿದೆ ಎಂದು ಉಪವಿಭಾಗಾಧಿಕಾರಿ ಯತೀಶಾರ್ ತಿಳಿಸಿದರು. ಸಾಗರದ ನೆಹರು ಮೈದಾನದಲ್ಲಿ ಗುರುವಾರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ 78ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಿದ್ದರು. 1950ರಲ್ಲಿ ಸ್ವತಂತ್ರ ಬಂದ ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿಶ್ರಮದಿಂದ ಭಾರತ ದೇಶದ ಸಮಗ್ರ ಅಭಿವೃದ್ಧಿಗೆ ಸಂವಿಧಾನವನ್ನು ರಚಿಸಿಕೊಂಡು ಸಂವಿಧಾನದ ಆಶಯದಂತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ವಿವಿಧ ಹಂತಗಳಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿದ್ದೇವೆ. 1947ರಿಂದ 2024ರವರೆಗೆ ದೇಶವು ಹಲವು ಏಳುಬೀಳುಗಳನ್ನು ಕಂಡು ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ. ಸ್ವಾತಂತ್ರ್ಯದ ಸಂದರ್ಭದಲ್ಲಿ 30 ಕೋಟಿ ಜನಸಂಖ್ಯೆ ಇದ್ದ ನಮ್ಮ ದೇಶ ಇಂದು 145 ಕೋಟಿ ಜನಸಂಖ್ಯೆ ಹೊಂದಿದೆ. ಹಸಿರು ಕ್ರಾಂತಿಯ ಮೂಲಕ ಹಸಿವಿನಿಂದ ಮುಕ್ತವಾಗಿ ವಿದೇಶಗಳಿಗೆ ಆಹಾರವನ್ನು ರಫ್ತು ಮಾಡುತ್ತಿದ್ದೇವೆ. ಎತ್ತಿನ ಗಾಡಿಯಿಂದ ಎಲೆಕ್ಟ್ರಿಕ್ SUV ವಾಹನದವರೆಗೆ ನಾವು ಮುನ್ನಡೆ ಸಾಧಿಸಿದ್ದೇವೆ. ಬಾಹ್ಯಾಕಾಶದಲ್ಲಿ ಭೂಮಿಯಿಂದ ಮಂಗಳ ಗ್ರಹ, ಚಂದ್ರನ ಅನ್ವೇಷಣೆಯಲ್ಲಿ ದಾಪುಗಾಲು ಇಟ್ಟಿದ್ದೇವೆ. ಅಂಚೆ ಪತ್ರಗಳಿಂದ ವಾಟ್ಸ್ಯಾಪ್ವರೆಗೆ ಭಾರತ ದೇಶದ ಹಳ್ಳಿಗಳಲ್ಲೂ 5G ನೆಟ್ವರ್ಕ್ ಬಂದಿದೆ. ರೈತರು ಹಾಗೂ ಇತರ ಮನೆಗಳಿಗೆ ಸರ್ಕಾರದಿಂದ ನೇರ ಪಾವತಿ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಇವತ್ತಿದ್ದೇವೆ. ಫೋನ್ಪೇ, ಮಣ್ಣಿನ ರಸ್ತೆಗಳಿಂದ ಮೆಟಾಲಿಕ್ ರಸ್ತೆಗಳು, ಹಳ್ಳಿಗೂ ಕಾಂಕ್ರೀಟ್ ರಸ್ತೆಗಳನ್ನು ತಲುಪುವಲ್ಲಿ ಸರ್ಕಾರ ಯಶಸ್ಸನ್ನು ಕಂಡಿದೆ. 80% ಶೈಕ್ಷಣಿಕ ಕ್ಷೇತ್ರದಲ್ಲಿ ನಾವು ಸಾಧನೆಯನ್ನು ಮಾಡಿದ್ದೇವೆ. ನಮಗೆ ಸ್ವತಂತ್ರ ಬಂದಾಗ ಕೇವಲ 8% ನಮ್ಮ ಸಾಧನೆ ಆಗಿರ್ತದೆ. ಇದಲ್ಲದೆ ನಮ್ಮ ಯುವಕರು ಸಾಫ್ಟ್ವೇರ್ ವಿಭಾಗದಲ್ಲಿ ಇಡೀ ವಿಶ್ವದಲ್ಲೇ ಅತ್ಯಂತ ಸಾಧನೆಯನ್ನು ಮಾಡಿರ್ತಾರೆ. ಅದರಲ್ಲೂ ನಮ್ಮ TCS ಕಂಪನಿ, ಇನ್ಫೋಸಿಸ್ ಕಂಪನಿ, ವಿಪ್ರೋ ಕಂಪನಿ ಅಂತ ವಿಶ್ವ ಪ್ರಸಿದ್ಧ ಕಂಪನಿಗಳು ನಮ್ಮ ದೇಶದಿಂದ ಹಾಗೂ ಕರ್ನಾಟಕದಿಂದಲೇ ಸ್ಥಾಪನೆಯಾಗಿರ್ತಕ್ಕಂಥದ್ದು ವಿಶೇಷ. ಅದರಲ್ಲೂ ವಿಶ್ವದ ಎಲ್ಲ ದೈತ್ಯ ಕಂಪನಿಗಳನ್ನು ಮುನ್ನಡೆಸ್ತಾ ಇರ್ತಕ್ಕಂಥವರು ಭಾರತೀಯರೇ ಎಂಬುದರಲ್ಲಿ ನಮಗೆಲ್ಲ ಭಾಳ ಹೆಮ್ಮೆ ಆಗುತ್ತದೆ. ಇದಲ್ಲದೆ MG ನರೇಗಾ ಯೋಜನೆ ಅಡಿಯಲ್ಲಿ ದೇಶದ ಎಲ್ಲ ಗ್ರಾಮೀಣ ಭಾಗಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡುವುದರಲ್ಲಿ ಭಾರತ ಸರ್ಕಾರವು, ಕರ್ನಾಟಕ ಸರ್ಕಾರವು ಯಶಸ್ಸನ್ನು ಕಂಡಿದೆ. ಇದಲ್ಲದೆ ಸ್ವಚ್ಛ ಭಾರತ ಅಭಿಯಾನ ಅಡಿಯಲ್ಲಿ ಪ್ರತಿ ಗ್ರಾಮವನ್ನು, ಪ್ರತಿ ಊರನ್ನು ಸ್ವಚ್ಛಗೊಳಿಸುವುದರಲ್ಲಿ ನಮ್ಮ ಸರ್ಕಾರಗಳು ಯಶಸ್ಸನ್ನು ಕಂಡಿದೆ. ಇದಲ್ಲದೆ ಸರ್ಕಾರದಿಂದ ರೈತರಿಗೂ ಹಾಗೂ ಎಲ್ಲ ಪ್ರಜೆಗಳಿಗೂ ಕರ್ನಾಟಕ ಸರ್ಕಾರದಿಂದ 5 ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ, ಅದು ಶ್ರೀ ಶಕ್ತಿ, ಜ್ಯೋತಿ ಭಾಗ್ಯ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ನಿರುದ್ಯೋಗ ಭತ್ಯೆಯಿಂದ ಪ್ರತಿ ಮನೆಗೆ ಕರ್ನಾಟಕ ಸರ್ಕಾರವು ಇವತ್ತು ಮೂಲಭೂತ ಸೌಕರ್ಯಗಳನ್ನು ಹಾಗೂ ಸರ್ಕಾರದ ಸಂಪನ್ಮೂಲಗಳನ್ನು ಕಲ್ಪಿಸುವುದರಲ್ಲಿ ಯಶಸ್ವಿಗೊಂಡಿದೆ. ಮುಂದುವರೆದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ವ್ಯಾಪ್ತಿಯಲ್ಲಿ ನಾವು ಹಲವಾರು ಅಭಿವೃದ್ಧಿಗಳನ್ನು ಈ ಸ್ವತಂತ್ರ ಪೂರ್ವದಲ್ಲಿ ಕಂಡಿದ್ದೇವೆ. ಅದರಲ್ಲೂ ಇತ್ತೀಚೆಗೆ ನೂತನ ತಾಲೂಕು ಕಚೇರಿಯಲ್ಲಿ ಪ್ರಾರಂಭಗೊಂಡಿರುವ ತಾಲೂಕು ಆಡಳಿತ ಅದಕ್ಕೆ ಕೈ ಹಿಡಿದ ಕನ್ನಡಿ. ಜೋಗರದ ಉನ್ನತೀಕರಣ ಕಾರ್ಯಕ್ರಮ ಸುಮಾರು 180 ಕೋಟಿಯಿಂದ 200 ಕೋಟಿ ವೆಚ್ಚದಲ್ಲಿ ನಡೆಯುತ್ತಿದ್ದು, ಇನ್ನಿತರೆ ವಿಶಿಷ್ಟ ರೀತಿಯ ಅಭಿವೃದ್ಧಿಯನ್ನು ನಾವು ಸಾಗರದಲ್ಲಿ ಸಾಧಿಸುತ್ತಿದ್ದೇವೆ. ಹೆಚ್ಚಿನ ಜನಸಂಖ್ಯೆ ರೈತಾಪಿ ವರ್ಗದಿಂದ ಕೂಡಿದ್ದು, ತಾಲೂಕಿನಾದ್ಯಂತ ಮೂಲಭೂತ ಸೌಲಭ್ಯ ದೊರೆತಿದ್ದು, ಹಾಗೆ ಮುಂದುವರೆದು ರೈತರಿಗೆ ಅನುಕೂಲವಾಗುವ ರೀತಿ ಹಳ್ಳಿಗೂ ಸುಸಜ್ಜಿತ ಟಾರ್, ಕಾಂಕ್ರೀಟ್ ರಸ್ತೆಗಳು, ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ವಿದ್ಯುತ್ ವ್ಯವಸ್ಥೆಗಳನ್ನು ಸಾಗರ ತಾಲೂಕಿನಲ್ಲಿ ಮಾಡಿದ್ದೇವೆ ಎಂಬತಕ್ಕಂಥದ್ದು ಭಾಳ ಶ್ಲಾಘನೀಯ. ಹಾಗೆಯೇ ತಾಳಗುಪ್ಪವರೆಗೆ ರೈಲ್ವೆ ಸಂಪರ್ಕ,
ಮತ್ತು ನೈಸರ್ಗಿಕ ಗುಡ್ಡ ಬೆಟ್ಟಗಳಿಂದ ವಿಶ್ವವಿಖ್ಯಾತ ಜೋಗಪಾತದಿಂದ ಕೂಡಿರತಕ್ಕಂಥ ಸಾಗರ ಜಿಲ್ಲೆ ಇವತ್ತು ಸಾಗರ ತಾಲೂಕು ಇವತ್ತು ಪ್ರವಾಸೋದ್ಯಮದಲ್ಲಿ ಕರ್ನಾಟಕದಲ್ಲಿ ಮುಂಚೂಣಿಯಲ್ಲಿದೆ. ಪ್ರವಾಸೋದ್ಯಮವನ್ನು ಇನ್ನೂ ಮುಂದಕ್ಕೆ ತಗೊಂಡು ಹೋಗುವುದರಲ್ಲಿ ನಮ್ಮ ಪ್ರತಿನಿಧಿಗಳಾದಂಥ ನಮ್ಮ ಶಾಸಕರು ಇಲ್ಲ ಎಲ್ಲ ಆಡಳಿತ ವರ್ಗದವರು ನಾವು ಶ್ರಮವನ್ನು ವಹಿಸಿ ಇನ್ನೂ ಪ್ರವಾಸೋದ್ಯಮವನ್ನು ಇಲ್ಲಿ ಮುಂದಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಧ್ವಜಾರೋಹಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು, ಹೀಗೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ತಮ್ಮ ತ್ಯಾಗ ಬಲಿದಾನದಿಂದ ಎಲ್ಲ ಮಹನೀಯರಿಗೆ ಮತ್ತೊಮ್ಮೆ ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ವರ್ಷ ಈ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಮತ್ತು ಪಕ್ಕದ ಕೇರಳ ರಾಜ್ಯದಲ್ಲಿ ಬಹಳ ಭೀಕರವಾದಂಥ ದುರಂತ ಸಂಭವಿಸಿದೆ. ಬದುಕುಗಳು ಸುಮಾರು 350ಕ್ಕೂ ಹೆಚ್ಚು ಮಂದಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಶಿರೂರಲ್ಲೂ ಸಹ ಹೆಚ್ಚು ಮಂದಿ ಸಾವನ್ನು ಅನುಭವಿಸಿದರು. ಈ ದುರಂತದಲ್ಲಿ ಒಳಗಾಗಿರುವ ಎಲ್ಲರಿಗೂ ಆ ಭಗವಂತ ನೋವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಬಂಧುಗಳೇ, ಈ ಬಾರಿ ಭಾರೀ ಮಳೆ ಇವತ್ತು ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ. ಇದರಿಂದ ರಾಜ್ಯದ ಜಲಾಶಯಗಳು ಕೆರೆ ಕಟ್ಟೆಗಳು ತುಂಬಿ ಹರಿಯುತ್ತಿರುವುದು ಒಂದು ಕಡೆ ಸಂತೋಷ. ಇನ್ನೊಂದು ಕಡೆ ಅತಿವೃಷ್ಟಿಯಿಂದ ಹೊಸನಗರ ಭಾಗದಲ್ಲಿ ಭಾರೀ ಹಾನಿ ಉಂಟಾಗಿದೆ. ಬಹಳಷ್ಟು ಮನೆಗಳು ಮತ್ತು ಶಾಲೆಗಳು, ಅಂಗನವಾಡಿ ಕಟ್ಟಡಗಳು, ಭೂಮಿ ಹಾಳಾಗಿರುವಂಥದ್ದು, ಬೆಳೆ ನಷ್ಟ ಆಗಿರುವಂಥದ್ದು ವ್ಯಾಪಕ ಪ್ರಮಾಣದಲ್ಲಿ ಆಗಿರೋದು ಬಹಳ ನೋವುಂಟು ಆಗಿದೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳು ನೊಂದ ಜನರಿಗೆ ಹೆಚ್ಚಿನ ಅನುದಾನ ಕೊಡುವಂಥ ರೀತಿಯಲ್ಲಿ ನಾವೆಲ್ಲರೂ ಶ್ರಮಿಸಬೇಕಾಗಿದೆ. ಬಂಧುಗಳು, ಇದೊಂದೇ ಅಲ್ಲ, ಈ ವರ್ಷ ರಾಜ್ಯ ಮತ್ತು ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ಡೆಂಗಿ ಜ್ವರ ಸಹ ಶುರುವಾಯಿತು. ಇದರಲ್ಲೂ ಸಹ ಬಹಳಷ್ಟು ಜನ ಸಂಕಟಕ್ಕೆ ಈಡಾಗಿ ಬಹಳಷ್ಟು ಅನುಭವಿಸಿದರು ಬಹಳಷ್ಟು ಜನ. ಇದರಲ್ಲಿ ನಮ್ಮ ನಗರಸಭೆ, ಪಂಚಾಯತಿ, ಆಸ್ಪತ್ರೆ ಸಿಬ್ಬಂದಿಗಳು ಮನ್ನೆಲ್ಲ ಅಧಿಕಾರಿ ಮಿತ್ರಗಳು ಇದನ್ನು ನಿಯಂತ್ರಣ ತರುವಲ್ಲಿ ತುಂಬ ಯಶಸ್ವಿಯಾಗಿದ್ದಾರೆ. ಬಂಧುಗಳೇ, ಇದೇ ರೀತಿ ನಮ್ಮ ಅತಿವೃಷ್ಟಿಯಿಂದ ಆಗಿರುವಂಥ ಈ ಒಂದು ಪ್ರದೇಶಗಳಿಗೆ ನಮ್ಮ ಸರ್ಕಾರ ಮತ್ತು ಅಧಿಕಾರಿಗಳು ಏನಿದ್ದೀರಿ, ಸಾರ್ವಜನಿಕವಾಗಿರುವಂಥ ಎಲ್ಲರೂ ನಾವು ಅವರಿಗೆ ಸಹಕಾರ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಬಂಧುಗಳೇ, ಇದಲ್ಲದೆ ಭಾಳಷ್ಟು ಈಗ ನೂರಾರು ಮನೆಗಳು ಹಾಳಾಗಿ ನಮ್ಮ ತಾಲೂಕಿನಲ್ಲಿ ಹಾಳಾಗಿದೆ. ಇದರಿಂದ ಭಾಳ ಜನರಿಗೆ ಹಣ ಕೊಡಲಿಕ್ಕೆ ಬರುವುದಿಲ್ಲ. ಆದರೆ ಸರ್ಕಾರದ ಆದೇಶದ ಪ್ರಕಾರ ಪೂರ್ಣ ಹಾನಿಗೊಂಡಂಥ ದಾಖಲೆ ಇಲ್ಲವಂಥ ಮನೆಗಳಿಗೂ ಸಹ 1 ಲಕ್ಷ ರೂಪಾಯಿ ಕೊಡುವಂಥದ್ದನ್ನ ನಮ್ಮ ರಾಜ್ಯ ಸರ್ಕಾರ ಮಾಡಿದೆ ಅಂತ ಹೇಳಿದಾಗ ಖುಷಿಯಾಗಿದೆ. ಆ ಒಂದು ಕುಟುಂಬಕ್ಕೆ ನೆರವು ಸಿಕ್ಕಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಅತಿವೃಷ್ಟಿಯ ಸಂದರ್ಭದಲ್ಲಿ ನಮ್ಮ ಉತ್ತಮ ಸೇವೆ ಮಾಡಿದಂಥವರು ಬಹುಶಃ ಲೈನ್ ಮ್ಯಾನ್ಗಳು, ಕಂದಾಯ ಇಲಾಖೆಗಳು, ಪಂಚಾಯಿತಿಯವರು, ನಗರಸಭೆಯವರು, ತಾಲೂಕಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಬಂಧುಗಳೇ, ಇವತ್ತು ನಾನು ಶಾಸಕನಾದ ನಂತರ ಈ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಲ್ಲಿ ಭಾಳಷ್ಟು ಅನುದಾನವನ್ನು ತರುವಂಥದ್ದಲ್ಲಿ ಯಶಸ್ವಿಯಾಗಿದ್ದೀವಿ. ನಿಮ್ಮೆಲ್ಲರ ಸಹಕಾರದಿಂದ ಈ ತಾಲೂಕಿನ ಅಭಿವೃದ್ಧಿ ಮಾಡಬೇಕಾಗಿದೆ. ಅದಕ್ಕಾಗಿ ಹೆಚ್ಚು ಅನುದಾನ ತರಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೇನೆ. ಬಂಧುಗಳೇ, ಇದೆಲ್ಲ ಜೊತೆಗೆ ಮಾನ್ಯ AC ಅವರು ಹೇಳಿದಂಗೆ ನಮ್ಮ ರಾಜ್ಯದಲ್ಲೇ ವಿಶ್ವದಲ್ಲೇ ಅತ್ಯಂತ ಪ್ರಸಿದ್ಧವಾದ ಸ್ಥಳ ಜೋಗ ಜಲಪಾತ. ಅದರ ಅಭಿವೃದ್ಧಿಗೋಸ್ಕರ ಹಿಂದಿನ ಸರ್ಕಾರ 180 ಕೋಟಿ ರೂಪಾಯಿ ಇಟ್ಟಿತ್ತು. ಆದರೆ ಇವತ್ತು ನಾವು ಬಂದ ಮೇಲೆ ಹಣದ ಬಿಡುಗಡೆ ಮಾಡುವ ಮೂಲಕ ಸುಮಾರು 80 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಇವತ್ತು ಇಡೀ ಜೋಗ ಪ್ರಾಧಿಕಾರದಲ್ಲಿ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ನಡೀತಾ ಇದೆ. ಬಹುಶಃ ಇನ್ನೂ ಹೆಚ್ಚಿನ ಕಾರ್ಯಕ್ರಮದಲ್ಲಿ 350 ಕೋಟಿ ರೂಪಾಯಿ ಅವರಿಗೆ ಹಾಕಿ ನಿರಂತರವಾಗಿ ಪ್ರವಾಸಿಗರು ಬರುವ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಅದನ್ನು ಸಹ ಈ ತಾಲೂಕಿನ ಜನರ ಪರವಾಗಿ ಮಾಡ್ತಾ ಇದ್ದೀವಿ.
ಇದರ ಜೊತೆಗೆ ಸಾಗರದ ಸುಚರಿತವಾದಂಥ ಒಂದು ರಂಗಮಂದಿರ ಮತ್ತು ಸಾಗರದ ಎಲ್ಲ ರಸ್ತೆಗಳ ಅಗಲೀಕರಣ, ಆಮೇಲೆ ಈ ಭಾಗದ ಎಲ್ಲ ಭಾಗದಲ್ಲೂ ಸಹ ಫುಡ್ ಕೋರ್ಟ್ಗಳನ್ನು ಮಾಡೋ ಮೂಲಕ ನಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನು ಚುರುಕುಗೊಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಕೆಲಸ ಮಾಡಬೇಕಾಗಿದೆ ಬಂಧುಗಳೇ. ಈ ರಾಜ್ಯದ 5 ಗ್ಯಾರಂಟಿಗಳು ಒಬ್ಬ ಬಡವನ ಮನೆಗೆ ಇವತ್ತು ದಾರಿದೀಪವಾಗಿದೆ ಬಂಧುಗಳೇ. ಈ 5 ಗ್ಯಾರಂಟಿಯನ್ನು ಭಾಳ ಟೀಕೆಗಳು ಬಂದಿರಬಹುದು, ಆದರೆ ಬಡವರ ಜೀವಕ್ಕೆ ಆಧಾರವಾಗಿರುವಂಥ ಗ್ಯಾರಂಟಿಯನ್ನು ಖಂಡಿತವಾಗಿಯೂ ಸರ್ಕಾರ ಕೊಟ್ಟಿದ್ದು ಅತ್ಯಂತ ಯಶಸ್ವಿ ಕಾರ್ಯಕ್ರಮವಾಗಿದೆ. ಪೌರಾಯುಕ್ತ ಎಚ್ ಕೆ ನಾಗಪ್ಪ, ಡಿವೈಎಸ್ಪಿ ಗೋಪಾಲಕೃಷ್ಣ ನಾಯ್ಕ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗುರುಕೃಷ್ಣ ಶೆಣೈ ಇನ್ನಿತರರು ಹಾಜರಿದ್ದರು. ವಿಟಿ ಸ್ವಾಮಿ ವಂದಿಸಿ ಎಚ್ಜಿ ಸುಬ್ರಹ್ಮಣ್ಯ ಭಟ್ ಕಾರ್ಯಕ್ರಮ ನಿರೂಪಿಸಿದರು. ನಂತರ ಪೊಲೀಸ್, ಗೃಹ ರಕ್ಷಕ, ಅರಣ್ಯ, ಎನ್ಸಿಸಿ, ವಿವಿಧ ಶಾಲಾ ಮಕ್ಕಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ಕೋಯ ಪ್ರೌಢಶಾಲೆ ಸಾಗರ, MGN 5 ಪ್ರೌಢಶಾಲೆ ಸಾಗರ, ಸೇವಾ ಸಾಗರ ಪ್ರೌಢಶಾಲೆ ಸಾಗರ, ಈ ವಿದ್ಯಾರ್ಥಿಗಳ ತುಕಡಿಗಳು ಕೂಡ ಈ ಒಂದು ಪಥಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ದಯಮಾಡಿ ಸಾರ್ವಜನಿಕರು ಹುಡುಗರು ಮೈದಾನದಲ್ಲಿ ಆಡಬಾರ್ದು, ಸ್ವಲ್ಪ ಈ ಕಡೆ ದಯಮಾಡಿ ಹಿಂದೆ ಅದನ್ನು ಹಿಂಬಾಲಿಸಿ ಬರ್ತಿರುವ ಪ್ಲಾಟೂನ್ ಅರಣ್ಯ ಇಲಾಖೆ ಸಾಗರ, ಅರಣ್ಯ ಇಲಾಖೆ ಸಾಗರ, ಅದನ್ನು ಹಿಂಬಾಲಿಸಿ ಬರುತ್ತಿರುವ ಪ್ಲಾಟೂನ್ NCC ತಂಡ ಸಾಗರ. NCC ತಂಡದವರು ಅದ್ಭುತವಾಗಿ ಪಥಸಂಚಲನವನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಅಭಿನಂದನೆಗಳು. ಹಾಗೆ ಅದನ್ನು ಹಿಂಬಾಲಿಸಿ ಬರ್ತಿರುವ ಪ್ಲಾಟೂನ್ SPC ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಾಗರ, SPC ತಂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜು ತಂಡ ಸರ್ಕಾರಿ ಪ್ರೌಢಶಾಲೆ ಸುಭಾಷ್ ನಗರ. ಅದನ್ನು ಹಿಂಬಾಲಿಸಿ ಬರ್ತಿರುವ ತಂಡ ಗೈಡ್ಸ್ ನಿರ್ಮಲಾ ಬಾಲಿಕಾ ಪ್ರೌಢಶಾಲೆ ಪ್ಲಾಟೂನ್ H ಶಿವಲಿಂಗಪ್ಪ ಪ್ರೌಢಶಾಲೆ ವಿದ್ಯಾರ್ಥಿಗಳು ಪಥಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ಹಿಂದೆ ಹಿಂಬಾಲಿಸಿ ಬರ್ತಿರ್ತಕ್ಕಂಥ ಪ್ಲಾಟೂನ್ RMSA ಉರ್ದು ಪ್ರೌಢಶಾಲೆ ಸಾಗರ, ಅದನ್ನು ಹಿಂಬಾಲಿಸಿ ಬರುತ್ತಿರುವ ಪ್ಲಾಟೂನ್ ಪ್ರಗತಿ ಪ್ರೌಢಶಾಲೆ ಸಾಗರ. ಈ ತಂಡದ ಹಿಂಬಾಲಿಸಿ ಬರ್ತಿರುವ ಪ್ಲಾಟೂನ್ ಮೊಹಮ್ಮದ್ ಕೋಯ ಪ್ರೌಢಶಾಲೆ ಸಾಗರ. ಈ ಪ್ಲಾಟೂನ್ ಹಿಂಬಾಲಿಸಿ ಬರ್ತಿರುವ ಪ್ಲಾಟೂನ್ MGN 5 ಪ್ರೌಢಶಾಲೆ ಸಾಗರ, MGN 5 ಪ್ರೌಢಶಾಲೆ ಸಾಗರ ತಂಡದವರು. ಅದನ್ನು ಹಿಂಬಾಲಿಸಿ ಬರ್ತಿರುವ ಪ್ಲಾಟೂನ್
ಸೇವಾ ಸಾಗರ ಪ್ರೌಢಶಾಲೆ ಸಾಗರ. ಎಲ್ಲ ಶಾಲೆ ವಿದ್ಯಾರ್ಥಿಗಳ ಅಭಿನಂದನೆಗಳು. ಈಗ ಈ ಪಥದ ಸಂಚಲನಕ್ಕೆ ಮೆರಗನ್ನ ತಂದುಕೊಟ್ಟಿರತಕ್ಕಂತಹ ಬ್ಯಾಂಡ್ ತಂಡ ನಿರ್ಮಲಾ ಬಾಲಿಕಾ ಪ್ರೌಢಶಾಲೆ ಸಾಗರ ಅದ್ಭುತವಾಗಿ ಬ್ಯಾಂಡ್ ಸೆಟ್ ಅನ್ನು ನುಡಿಸ್ತಾ ಇದ್ದಾರೆ. ನಿರ್ಮಲಾ ಬಾಲಿಕಾ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಪಥಸಂಚಲನ ಮೆರಗನ್ನ ಹೆಚ್ಚಿಸಿದಂತಹ ನಿರ್ಮಲಾ ಬಾಲಿಕಾ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಭಾರತೀಯರು ಶಾಂತಿಪ್ರಿಯರು. ತ್ಯಾಗ ಬಲಿದಾನದಿಂದ ಪಡೆದ ಸ್ವಾತಂತ್ರ್ಯವನ್ನು ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ಸಾಮರಸ್ಯದ ಬದುಕು ಕಟ್ಟಿಕೊಳ್ಳುವ ಚಿಂತನೆ ಪ್ರತಿಯೊಬ್ಬ ಭಾರತೀಯರಲ್ಲಿ ಮೂಡಬೇಕು ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಗಣಪತಿ ಕೆರೆ ಪಕ್ಕದ ಶಾಶ್ವತ ಧ್ವಜಸ್ತಂಭದಲ್ಲಿ ಗುರುವಾರ ನಗರಸಭೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಬೃಹತ್ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಿದ್ದರು. ಬಹಳ ಸಂತೋಷದಿಂದ ಇಡೀ ದೇಶದಲ್ಲಿ ಇವತ್ತು ಸಂಭ್ರಮದ ಆಚರಣೆ ಮಾಡೋ ಮೂಲಕ ನಮ್ಮ ದೇಶದ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂಭ್ರಮ ಸದಾ ಇರಬೇಕಾಗುತ್ತೆ. ಈ ದೇಶದ ಏಳಿಗೆಗಾಗಿ ಈ ನಾಡಿಗೆ ನಾವು ಏನು ಸ್ವಾತಂತ್ರ್ಯ ತಂದು ಕೊಟ್ಟಂಥ ನಮ್ಮೆಲ್ಲ ಮಹನೀಯರಿಗೆ ನಾವು ಇವತ್ತು ನಮಸ್ಕಾರ ಮಾಡಬೇಕಾಗುತ್ತೆ, ಅವರನ್ನು ನೆನೆಯಬೇಕಾಗುತ್ತೆ. ಅವರ ಸಹಕಾರ, ಅವರ ತ್ಯಾಗ ಬಲಿದಾನದಿಂದ ಈ ರಾಷ್ಟ್ರದಲ್ಲಿ ನಮಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೆಮ್ಮೆ ಅನಿಸ್ತದೆ. ಇವತ್ತು ಈ 78 ವರ್ಷದ ಈ ಸ್ವಾತಂತ್ರ್ಯ ದಿನಾಚರಣೆ ಈ ರಾಷ್ಟ್ರದಲ್ಲಿ ಹಿಂದೆ ಹೇಗಿತ್ತು, ಇವತ್ತು ಬದಲಾವಣೆ ಕಾಲವನ್ನು ನಾವು ಕಾಣ್ತಾ ಇದ್ದೀವಿ. ಭಾರತ ಅತ್ಯಂತ ಯಶಸ್ವಿಯಾಗಿ ಬೆಳಿಬೇಕು. ನಾವೆಲ್ಲರೂ ಭಾರತೀಯರು ಒಂದಾಗಿ ಭಾರತದ ಏಳಿಗೆಗಾಗಿ ನಾವೆಲ್ಲರೂ ಶ್ರಮ ಹಾಕಬೇಕಾಗುತ್ತೆ. ಬಂಧುಗಳೇ, ಇಷ್ಟೇ ಸಾಗರ ತಾಲೂಕಿನ ಶಾಸಕನಾಗಿ ಇವತ್ತು ಹೇಳೋದಿಷ್ಟೇ. ಈ ಕ್ಷೇತ್ರದ ಅಭಿವೃದ್ಧಿ ಮಾಡುವ ಇನ್ನು 5 ವರ್ಷದಲ್ಲಿ ಈ ಕ್ಷೇತ್ರದ ಎಲ್ಲ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ತಾಲೂಕಿನ ಜನರಿಗೆ ನಾನು ಮಾಡಿಕೊಡುವಂಥ ಕೆಲಸ ಆಗಬೇಕಾಗಿದೆ. ಖಂಡಿತವಾಗಿ ಹೇಳಿದ್ದೀನಿ, ಹಿಂದೆ ಹೇಳಿದ್ದೀನಿ, ಇಲ್ಲಿ ಪಾರ್ಕು ಮತ್ತು ಫುಡ್ ಕೋರ್ಟನ್ನು ಮಾಡಬೇಕಂತ ಏನು ಹೇಳಿದೆ ಅದಕ್ಕೆ ಶಾಂಕ್ಷನ್ ಮಾಡಿದ್ದೀನಿ. ಬಹುಶಃ ಇನ್ನೊಂದು ತಿಂಗಳೊಳಗೆ ನಾಗಪ್ಪನವರು ಕಮಿಷನರ್ ನೇತೃತ್ವದಲ್ಲಿ ಇಲ್ಲಿ ಶುರುವಾಗುತ್ತೆ. ಅತ್ಯಂತ ಸುಂದರವಾದಂಥ ಪಾರ್ಕು ಮತ್ತು ಫುಡ್ ಕೋರ್ಟನ್ನು ಸಹ ಇಲ್ಲಿ ಮಾಡಲಿಕ್ಕೆ, ನಮ್ಮ ಮಕ್ಕಳಿಗೆ ಆಟ ಆಡಲಿಕ್ಕೆ, ಹಾಗೆ ಫುಡ್ ಕೋರ್ಟಿಗೂ ಸಹ ದುಡ್ಡು ಸ್ಯಾಂಕ್ಷನ್ ಆಗಿದೆ. ಇದು ಒಂದೇ ಅಲ್ಲ, ಸಾಗರದ ಎಲ್ಲ ಮೂಲೆ ಇರುವಂಥ ಎಲ್ಲ ವಾರ್ಡ್ಗಳಲ್ಲೂ ಸಹ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಬೇಕಾಗಿದೆ. ಈಗಾಗಲೇ ಹೆಚ್ಚು ಹಣವನ್ನು ಸಾಗರ ಕ್ಷೇತ್ರಕ್ಕೆ ತಂದಿದ್ದೀನಿ. ಈಗ ಶುರುವಾಗುತ್ತೆ, ಇನ್ನೇನು ಕೆಲಸಗಳು ಕಾರ್ಯರೂಪಕ್ಕೆ ಬರ್ತಾ ಇದೆ. ಬಂಧುಗಳೇ, ಇಷ್ಟೇ ಈ ದೇಶದಲ್ಲಿ ಇವತ್ತು ನಾವೆಲ್ಲರೂ ಭಾರತೀಯರಂದರೆ ಶಾಂತಿ ಪ್ರಿಯರು. ನಾವೆಲ್ಲರೂ ಒಂದಾಗಿ ದೇಶದ ಏಳಿಗೆಗಾಗಿ ಶ್ರಮಿಸಬೇಕಾಗಿದೆ. ಭಾರತದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದ ರೀತಿಯಲ್ಲಿ ಒಂದಾಗಿ ನಾವೆಲ್ಲರೂ ಭಾರತೀಯರಾಗಿ ಇರೋಣ. ಇಲ್ಲಿ ಯಾವುದೇ ಹಿಂದೂ ಮುಸ್ಲಿಂ ಕ್ರೈಸ್ತನ ಬಾಂಧವ್ಯ ಯಾವತ್ತೂ ಸದಾ ಇರಬೇಕು. ನಾವೆಲ್ಲರೂ ಒಂದಾಗಿ ಭಾರತೀಯರಾಗಿ ಇರೋಣ. ಈ ಕ್ಷೇತ್ರದ ಅಭಿವೃದ್ಧಿಗೆ, ಈ ರಾಜ್ಯದ ಅಭಿವೃದ್ಧಿಗೆ ನಾವೆಲ್ಲರೂ ಪಣ ತೋಡಬೇಕಾಗಿದೆ. ಖಂಡಿತವಾಗಿಯೂ ಸಾಗರ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನು ಮಾಡಬೇಕಂತ ಕನಸನ್ನು ಇಟ್ಕೊಂಡಿದ್ದೀನಿ. ನೀವೇನು ಸಹಕಾರ ಕೊಟ್ಟಿದ್ದೀರಿ ಕ್ಷೇತ್ರದ ಜನರು, ನಿಮ್ಮ ಆಸೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಮಾನ್ಯ ಗೋಪಾಲಕೃಷ್ಣ ಬೇಳೂರು ಈಡೇರಿಸ್ತಾರಂಥ ಮಾತನ್ನು ಇವತ್ತು ಹೇಳ್ತಾ, ಸಾಗರ ನಗರಸಭೆ ಭಾಳ 31 ವಾರ್ಡ್ಗಳನ್ನು ಒಳಗೊಂಡಿರುವಂಥ ಒಂದು ನಗರಸಭೆ. ಇದರ ಅಭಿವೃದ್ಧಿ ಆಗಬೇಕಾಗಿದೆ. ಈಗಾಗಲೇ ಎಲ್ಲ ವಾರ್ಡ್ಗಳಿಗೂ ಸಹ ಸುಮಾರು 1 ಕೋಟಿ 1.5 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದೇನೆ. ಮಳೆಗಾಲ ಬಂದಿದ್ದರಿಂದ ಆ ವರ್ಕು ಸ್ಥಗಿತವಾಗಿದೆ. ಇನ್ನು ಮುಂದೆ ಆ ಕೆಲಸವನ್ನು ತೆಗೆದುಕೊಳ್ಳುವಂತಾಗುತ್ತೆ. ಯಾವ 2009-10ರಲ್ಲಿ UGD ವರ್ಕು ನಿಂತೋಗಿತ್ತು. ಆದರೆ ಈ ವರ್ಷ ಗೋಪಾಲಕೃಷ್ಣ ಬೇಳೂರು 20 ಕೋಟಿ ರೂಪಾಯಿಯನ್ನು ತಂದು UGDಗೂ ಸಹ ಈಗ ಹಣವನ್ನು ಬಿಡುಗಡೆ ಮಾಡಿದ್ದೀವಿ. ಈ ಕ್ಷೇತ್ರದ ಅಭಿವೃದ್ಧಿಯ ಪರವಾಗಿ ನೀವೆಲ್ಲರೂ ಸೇರಿ ಕೆಲಸ ಮಾಡೋ ನಿಮ್ಮೆಲ್ಲರ ಉಪವಿಭಾಗಾಧಿಕಾರಿ ಯತೀಶಾರ್, ಪೌರಾಯುಕ್ತ HK ನಾಗಪ್ಪ, ಡಿವೈಎಸ್ಪಿ ಗೋಪಾಲಕೃಷ್ಣ ನಾಯ್ಕ್ ಇನ್ನಿತರರು ಉಪಸ್ಥಿತರಿದ್ದರು. ಮೆಸ್ಕಾಂ ಸಹಾಯಕ ಅಭಿಯಂತರ ಶಾಂತಕುಮಾರ್ ಸ್ವಾಮಿ ಪ್ರಕರಣದಲ್ಲಿ ಶಾಸಕರ ಮೇಲೆ ಅನಗತ್ಯ ಆಪಾದನೆ ಹೊರಿಸುವ ಕೆಲಸ ಮಾಡಲಾಗುತ್ತಿದೆ. ಪ್ರಕರಣಕ್ಕೂ ಶಾಸಕರಿಗೂ ಯಾವುದೇ ಸಂಬಂಧವಿಲ್ಲ ಎಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಸೋಮಶೇಖರ್ ಲಾವಿಗೆರೆ ಸ್ಪಷ್ಟಪಡಿಸಿದ್ದಾರೆ. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾರ್ವಜನಿಕ ಅಧಿಕಾರಿಗಳಿಗೆ ನಿರಂತರ ಕಿರುಕುಳ. ನಾನು ಯಾಕೆ ಹೇಳ್ತೀನಿ ಅಂದರೆ, ಶಾಸಕರು ಮತ್ತು ಅವ್ರ ಬೆಂಬಲಿಗರು ಸಾಕಷ್ಟು ಜನ ಹಾಕಿದ್ದಾರೆ. ಒಬ್ಬ ಮಾಜಿ ಶಾಸಕರೇ ಮಾಜಿ ಸಚಿವರಾದಂಥವ್ರು ಆ ಪೋಸ್ಟನ್ನು ಹಾಕ್ತಾರೆ. ಮತ್ತು ಅವ್ರ ಮಗ ಕೂಡ ಆಗ್ತಾ ಇದ್ದಿಲ್ಲ, ಹಾಕ್ಬಿಟ್ಟು ಟ್ಯಾಗ್ ಮಾಡ್ತಾರೆ, ಸಾಕಷ್ಟು ವೈರಲ್ ಮಾಡ್ತಾರೆ. ನಾನು ಅವ್ರು ಕೇಳೋಕ್ಕೆ ಇಷ್ಟಪಡ್ತೀನಿ.
ಕೇಳೋಕ್ಕೆ ಇಷ್ಟಪಡ್ತೀನಿ. ಪೋಸ್ಟ್ಗಳಲ್ಲಿ ಹೆಣ್ಮಕ್ಳು ಕೇಸ್ ಆಯ್ತಲ್ಲ, ಎಷ್ಟು ಜನ ನೀವು ಪೋಸ್ಟನ್ನು ಹಾಕಿದ್ರಿ? ಇದೇ ಹಾಲಪ್ಪನವರು ಹಿಂದೆ ಏನೇನಾಯ್ತು ಅವ್ರ ಬಗ್ಗೆ, ಯಾವ ಕೇಸಲ್ಲಿ ಒಳಗಡೆ ಹೋಗಿದ್ರು, ಎಷ್ಟು ಜನ ನೀವು ಪೋಸ್ಟ್ ಹಾಕಿದ್ರಿ, ಎಷ್ಟು ಜನ ಸ್ಟ್ರೈಕ್ ಮಾಡೋಕ್ಕೆ ಹೋಗಿದ್ರಿ? ಒಬ್ಬ ಓಸಿ ಆಡ್ಸೋನ್ನ ಗಡಿಪಾರು ಮಾಡಿದ್ರೆ ಅವನ ಬಗ್ಗೆ ಸ್ಟ್ರೈಕ್ ಮಾಡ್ತಿರಲ್ಲ ನೀವು. ಈಗ ಹೇಳಿದ್ರು ನಮ್ಮ ಅಧ್ಯಕ್ಷರು, ಹಿಂದೂಗಳು ಹತ್ಯೆ ಆಗ್ತದೆ ಮತ್ತು ಭಾರತೀಯರ ಹತ್ಯೆ ಆಗ್ತದೆ ಅಂತ. ನಾವು ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಯಾರೇ ಆಗಲಿ ಭಾರತೀಯರಂತೂ ನಾವೆಲ್ಲ ಒಂದೇ. ಯಾರು ಹತ್ಯೆ ಆದ್ರೂ ನಾವು ಅದನ್ನು ಸಹಿಸಲ್ಲ. ಇವ್ರದ್ದೇ ಪ್ರಧಾನಿ ಇದ್ದಾರಲ್ಲ ಸ್ವಾಮಿ, ನೀವು ಪಕ್ಷದವರೇ, ನೀವು ಅವರಿಂದ ಯಾಕೆ ನೀವು ಸ್ಟ್ರೈಕ್ ಮಾಡಬಾರ್ದು? ಒಬ್ಬ ಓಸಿ ಆಡೋರ ಬಗ್ಗೆ ಮಾಡ್ತೀರಿ, ಒಬ್ಬ ಗುಂಡ ಕಾಯ್ದೆಯಲ್ಲಿ ಒಳಗಡೆ ಹೋದವ್ರ ಬಗ್ಗೆ ಮಾಡ್ತೀರಿ, ಅಲ್ಲಿ ಜೈಲರಿದೆ ಅಂಥವ್ರ ಬಗ್ಗೆ ಎಲ್ಲ ನೀವು ಸ್ಟ್ರೈಕ್ ಮಾಡ್ತೀರಿ, DC ಆಫೀಸ್ ಕಡೆ ಕೂತ್ಕೊಳ್ತೀರಿ, ಅವ್ರ ಬಗ್ಗೆ ನೀವು ವಕಾಲತ್ತು ವಹಿಸ್ತೀರಿ. BJP ಇದೇ ನಿಮ್ಮ ಸಂಸ್ಕೃತಿ. ಇದನ್ನು ಅವರ ಏನು ಅಧ್ಯಕ್ಷರುಗಳು ಹೇಳಬೇಕು, ಮತ್ತು ಏನು ಆ ಮಾಜಿ ಶಾಸಕರು ಹೇಳಬೇಕು. ಇವತ್ತು ನೀವು ನಮ್ಮ ಶಾಸಕರ ಪೋಸ್ಟರ್ಗಳನ್ನು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರುಗಳನ್ನ ನೀವು ಎಲ್ಲೋ ಒಂದು ಕಡೆ ಬೇರೆ ಥರದಲ್ಲಿ ಸಮಾಜದಲ್ಲಿ ನಿಲ್ಲಿಸೋಕ್ಕೆ ನೀವು ನೋಡ್ತೀವಿ. ಹಾಗೆ ನಿನ್ನೆ ಅನಂತಪುರದ ಒಬ್ಬ ಲೀಡ್ರು ಒಂದು ಪ್ರೆಸ್ ಮೀಟ್ ಮಾಡ್ತಾ ಹೇಳಿದ್ದಾರೆ, ಸಾಗರದಲ್ಲಿ ಭ್ರಷ್ಟಾಚಾರ ಟ್ರಾನ್ಸ್ಫರ್ ದಂಧೆಯಲ್ಲಿ ಮುಳುಗಿ ಹೋಗಿದೆ. ಯಾರು ಮಾಡಿದ್ದಾರೆ, ಎಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ, ಯಾವ ಥರದಲ್ಲಿ ಮಾಡಿದ್ದಾರೆ ಅದನ್ನು ಅವರು ಹೇಳಬೇಕು. ಸುಮ್ಮನೆ ನಾನಿದ್ದೀನಿ ನಮ್ಮ ಇರುವಿಕೆನ ತೋರಿಸೋದಕ್ಕೆ, ನಾವು ಒಂದು ಬದುಕಿದ್ದೀವಿ ಅನ್ನೋದನ್ನು, ರಾಜಕಾರಣದ ಬದುಕಿದ್ದೀವಿ ಅನ್ನೋದು ತೋರಿಸೋದಕ್ಕೆ ಗಾಡಿಗಳು ಹೊಡೆಯೋದವು ಆ ಥರದಲ್ಲಿದ್ದರೆ ತೋರಿಸ್ಬೇಕು. ನಾವು ಅದನ್ನು ಸವಾಲಾಗಿ ತಗೊಳ್ಳೋಕೆ ಸುಮ್ಮನೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಶಾಸಕರು ನಮ್ಮ ನಾಯಕರು ಆಡಳಿತವನ್ನು, ಅವರ ಏನು ಜನಪರ ಕಾಳಜಿಯನ್ನು ಸಹಿಸೋಕ್ಕಾಗದೆ ಇವ್ರ ನಾಯಕರುಗಳು ಸೇರಿಬಿಟ್ಟು ಭ್ರಷ್ಟಾಚಾರ ಅಂತೆ, ಮತ್ತೊಂದಂತೆ ಮೊನ್ನೆ ಮಾನವ ಸರಪಳಿ ಮಾಡಿದ್ದಾರೆ. ಎಲ್ಲಿ ಆರೋಪಿದ್ದಾರೆ? ಏನ್ರ ಬಗ್ಗೆ ಮಾಡಿದ್ರಿ? ಹಿಂದೂಗಳು ಹತ್ಯೆ ಆಗುತ್ತೆ ಅಂತ ಮಾಡಿದ್ರಲ್ಲ, ಯಾಕೆ ಸ್ವಾಮಿ ಭಾರತೀಯ ಹತ್ಯೆ ಆಗೋದು? ಯಾಕೆ ನೀವು ಅದರಲ್ಲೂ ನೀವು ಹಿಂದೂ ಮುಸ್ಲಿಂ ಅಂತ ಇದು ಮಾಡ್ತೀರಿ? ಎಲ್ಲ ಭಾರತೀಯರು ಕೂಡ ಅವರೆಲ್ಲ ಭಾರತೀಯರು ಕೂಡ ಗಿರ್ಬಳ ಕೊಡ್ತಾ ಇದ್ದಾರೆ ಭಾಗದಲ್ಲಿ. ಅದನ್ನ ಯಾಕೆ ಆ ಥರ ನೀವು ಕೇಳಲ್ಲ? ನೀವು ಯಾರನ್ನ ನೀವು ಮಾನವ ಸರಪಳಿ ಮಾಡಿ, ಮಂಜಿನ ಮೆರವಣಿಗೆ ಮಾಡಿ, ಮತ್ತು ಸರ್ಕಾರಕ್ಕೆ ಮತ್ತು ಪ್ರಧಾನಿ ಗಮನ ತರಬೇಕಾಗಿದೆ ಯಾರು? ನಾವೆಲ್ಲರೂ ಕೂಡ ಅಲ್ವಾ? ನೀವು ಯಾಕೆ ಮತ್ತೆ ನೀವು ಬರೀ ಹಿಂದೂಗಳು ಅಂತ ಹೇಳ್ಕೊಂಡು ಅದನ್ನು ಬಿಂಬಿಸ್ತೀರಿ? ಅದೆಷ್ಟು ಜನ ಹಿಂದೂಗಳಾಗಿದೆ, ಕ್ರೈಸ್ತರಾಗಿದೆ, ಯಾರ್ಯಾರು ಜೀವನೋಪಾಯಕ್ಕಾಗೋ ಅಥವಾ ಯಾರ್ಯಾರು ಅಲ್ಲಿ ಉಳ್ಕೊಂಡಿದ್ರು ಸಾಕಷ್ಟು ಜನಗಳಾಗಿದೆ. ಅದನ್ನು ಬಿಟ್ಟು ನೀವು ಬರೀ ಹಿಂದೂಗಳು ಹತ್ಯೆ ಆಗಿದೆ ಸ್ವಾಗತ ಇದೆ. ಫಾರೆಸ್ಟ್ ಪ್ಲಾಂಟು ಶಿಫ್ಟ್ ಬಂದಾಗ ಅವರು ಮೊನ್ನೆ ಮಿನಿಸ್ಟ್ರುಗಳು ಫಾರೆಸ್ಟ್ ಇಲಾಖೆಯಿಂದ ನಮ್ಮ ಏನು ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಮಿನಿಸ್ಟ್ರ್ ಬಗ್ಗೆ ಡೈರೆಕ್ಟ್ ಮಾತಾಡಿದ್ದಾರೆ. ಅವ್ರು ಎಷ್ಟು ಮಟ್ಟಕ್ಕೆ ಮಿನಿಸ್ಟ್ರ್ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಗೊತ್ತಿಲ್ಲ. ಅವರು ಇಲ್ಲಿ ಫಾರೆಸ್ಟ್ ಇಲಾಖೆ ಫಾರೆಸ್ಟ್ ಏನು ಆಫೀಸರ್ಗಳ ಹತ್ರ ಕಿರುಕುಳ ಕೊಟ್ಬಿಟ್ಟು ದುಡ್ಡು ಸುಲಿ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ನೀನು ಹೇಳಿದ್ದಾರೆ. ಮಾತಾಡಿದ್ರು ಯಾರು ಮಾಡಿದ್ದಾರೆ, ಯಾತಕ್ಕಾಗಿ ಮಾಡಿದ್ದಾರೆ, ಏನಕ್ಕಾಗಿ ಮಾಡಿದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಮುಚ್ಚಿಡಬೇಕಲ್ಲ ಸಮಾಜದ ಮುಂದೆ. ಸುಮ್ಮನೆ ಹೇಳೋದು ಬೇಡೋರು ಭ್ರಷ್ಟಾಚಾರ ಮಾಡಬೇಕು, ಕಾಂಗ್ರೆಸ್ನವ್ರು ಭ್ರಷ್ಟಾಚಾರ ಮಾಡಬೇಕು. ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ನೀವು ಅದನ್ನು ಸ್ಪಷ್ಟೀಕರಣ ಕೊಡಬೇಕು. ಹಾಗೆಯೇ ಎಷ್ಟು ನಾನರ್ಜಿಗೆ ಗೊತ್ತಿಲ್ಲ ಮನುಷ್ಯನಿಗೆ. ನಿನ್ನೆ ಇಒ ಬಗ್ಗೆ ಮಾತಾಡ್ತಾ ನಾವು ಅಲ್ಲಿ ಶಿವಮೊಗ್ಗದಲ್ಲಿ ಏನು ಸಿ.ಒ ಆಫೀಸಲ್ಲಿ ಎದುರುಗಡೆ ಹೋಗ್ಬಿಟ್ಟು ನಾವು CS ನಾವು ಸ್ಟ್ರೈಕ್ ಮಾಡ್ತೀವಿ, ಇವಾಗ ಆತ್ಮ ಗೊತ್ತಿರುತ್ತೆ, ಇವನ್ನ ಇಟ್ಕೊಂಡಿರುತ್ತೆ ತಪ್ಪು, ಇವನ್ನ ಕೊಡೋಂಗಿಲ್ಲ ಅಂತ, ಆಡಿಟರ್ ಬಗ್ಗೆ ಗೊತ್ತಿಲ್ಲ ಅಂತ ಅವರಿಗೆ ನೆನಪಿಸ್ತಿದೆ. ಶಣೈ 13 ವರ್ಷ ಆಡಿಟರ್ ಪದದಲ್ಲಿ ಕೆಲಸ ಮಾಡಿದ್ರು ಇಂಜಿನಿಯರ್ ಆಗಿ. ಅದಂತ ಆ ಶ್ರೇಣಿಯಲ್ಲಿದ್ದವರಿಗೆ ಮಾತ್ರ ಜವಾಬ್ದಾರಿ ಕೊಡೋಕ್ಕೆ
ಅದನ್ನು ಕೂಡ ಕೊಟ್ಟಂಥವ್ರು ಶಾಸಕರ ಮೇಲೆ ಹೋಗಿದ್ದಾರೆ, ಇನ್ನೊಂದು ಮೇಲಿಲ್ಲ. ಅದನ್ನು ಕೂಡ CS ಅಲ್ಲಿಂದನೇ ಆರ್ಡರ್ ಮಾಡಿಬಿಟ್ಟು ಇವಾಗ ಇದ್ರದಕ್ಕಾಗಿ ತಾತ್ಕಾಲಿಕವಾಗಿ ಅವ್ರು ಹಾಕಿದ್ದಾರೆ. ಅದನ್ನು ನೀವು ಶಾಸಕರು ಅವ್ರ ಲಾಭಕ್ಕೋಸ್ಕರ ಅವ್ರು ಹೇಳಿದವ್ರನ್ನ ಇರ್ಬೇಕು, ಅವ್ರು ಹೇಳಿ ಕೆಲಸ ಮಾಡೋದಕ್ಕೋಸ್ಕರ ಇಟ್ಕೊಂಡಿದ್ದಾರೆ, ದಂಧೆ ಮಾಡೋಕ್ಕೆ ಇಟ್ಕೊಂಡಿದ್ದಾರೆ ಅಂತ ದೂರ್ತೀನಿ ಅಂದರೆ ನಿಮಗೆ ಏನು ಪ್ರತಿಕ್ರಮಣೆ ಆಗಿದೆಯೋ, ತಲೆಯಲ್ಲಿ ಏನಿದೆಯೋ ಅದ್ರ ಬಗ್ಗೆ ಜನಗಳ ಮುಂದೆ ಬರಬೇಕಾಗುತ್ತೆ. ಎಲ್ಲ ಒಂದು ಕಡೆ ಮಾತು ಇಟ್ಟಿದ್ರೆ ಇದು ಈ ಥರದವೇ ಬರೀ ಹೋರಾಟ ಮಾಡಿ. ಇವತ್ತು ಯಡಿಯೂರಪ್ಪ ಅವರು ಪೋಸ್ಟಕ ಇದೆ, ಮತ್ತೆ ನಿನ್ನೆ ಕೈಕೊಟ್ಟು ಇದೆಯಲ್ಲ ಅದ್ರ ಬಗ್ಗೆ ಬರಲಿ ಅವ್ರ ಆಚೆ ಅವನು ಡಿಬೇಟಿಗೆ ಬಂದು ನಾವು ಬರ್ತೀವಿ ಎದುರುಗಡೆ ಒಂದು ಮಾಡಬೇಕಾದ್ರೆ ಅದ್ರ ಬಗ್ಗೆ ಬರಲ್ಲ. ಈ ಬಾಂಗ್ಲಾ ಹತ್ಯೆ ಬಗ್ಗೆ ಬರಲ್ಲ. ಅಲ್ಲಿ ಬಾಂಗ್ಲಾದಲ್ಲಿ ಹತ್ಯೆ ಆಗ್ತದೆ, ಇಲ್ಲಿ ನಮ್ಮ ಪ್ರಧಾನಿ ಇಲ್ಲಿದ್ದಾರೆ, ಏನು ಮಾಡ್ತೀರಾ? ಅವ್ರು ಹೇಳಿದ್ರು ಈಗ ಬಾಂಗ್ಲಾ ಪ್ರಧಾನಿನ ಇಲ್ಲಿ ಇಟ್ಕೊಂಡು ಇದು ಮಾಡ್ತಿದ್ದಾರೆ ಅಂತ. ಯಾರಿಗೆ ಈ ಗಲಭೆಗಳನ್ನು ಮಾಡಿಬಿಟ್ಟು ಯಾರನ್ನ ಏನು ಈ ದೇಶದ ಜನಗಳನ್ನ ದಾರಿ ತಪ್ಪಿಸುವಂಥ ಕೆಲಸ, ಹಿಂದೂಗಳು ಅಂತ ಹೇಳ್ಬಿಟ್ಟು ಟೈಟಲ್ ಕೊಡ್ತೀವಿ, ಮತ್ತೆ ಹಿಂದೂಗಳು ಹತ್ಯೆ ಆಗುತ್ತೆ ಅಂತ. ಭಾಗವತದಲ್ಲಿ ಹಿಂದೂಗಳು ಹತ್ಯೆ ಆಯ್ತು ಅಂತ ಅಷ್ಟೇ ಇನ್ನೊಂದು ಒಂದು ಕಡೆ ಹಿಂದುತ್ವ ಅದು ಇದು ಅಂತ ಎಲ್ಲೂ ಅಲ್ಲ. ನಿನ್ನೆ ಮನೆಯಲ್ಲಿ ನಾವು ಇದೇ ಪ್ರಶ್ನೆಲ್ಲ ನೋಡಿದೆ, ಸಾಗರದಲ್ಲಿ ಗುಜರಾತ್ಗಳಲ್ಲಿ ವಿಷಯವನ್ನು ತೋರಿಸ್ಕೊಂಡು ಮಾಡ್ಕೊಂಡು ಏನಂತ ಭಾಗದಲ್ಲಿ ಹತ್ಯೆ ಆಗುತ್ತೆ, ಅದನ್ನು ತಡೆಯಬೇಕು ಅಂತ. ದಯಮಾಡಿ ಮಾಡಿ, ಹಿಂದೂಗಳಾಗಿ ಮುಸ್ಲಿಮರಾಗಿ ಯಾರದೇ ಹತ್ಯೆ ಆಗುತ್ತೆ ಕೂಡ ನೀವು ಬರ್ರಿ ರೋಡಿಗೆ ಬಂದು ನೀವು ಸ್ಟ್ರೈಕ್ ಮಾಡಿ, ನಮ್ಮ ಪ್ರಜಾಪ್ರಭುತ್ವ ನಮ್ಮ ಹಕ್ಕಿದೆ, ನಾವು ತಡೆಯೋದಕ್ಕೆ. ಹಾಗಂತ ಒಬ್ಬ ಕಾಂಗ್ರೆಸ್ ಪಕ್ಷದ ನಾಯಕರನ್ನ, ನಮ್ಮ ಶಾಸಕರ ಹೇಳಿಕೆನ ಅಥವಾ ಕಾಂಗ್ರೆಸ್ ಪಕ್ಷದ ಜನಪರ ಆಡಳಿತವನ್ನು ಹತ್ತಿಕ್ಕೋದಕ್ಕೋಸ್ಕರ ಅದನ್ನು ನೀವು ಮಾಡಬೇಡಿ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಸ್ವಾಗತ ಇದೆ. ಫಾರೆಸ್ಟ್ ಪ್ಲಾಂಟು ಶಿಫ್ಟ್ ಬಂದಾಗ ಅವರು ಮೊನ್ನೆ ಮಿನಿಸ್ಟ್ರುಗಳು ಫಾರೆಸ್ಟ್ ಇಲಾಖೆಯಿಂದ ನಮ್ಮ ಏನು ಸನ್ಮಾನ್ಯ ಈಶ್ವರ್ ಖಂಡ್ರೆ ಬಗ್ಗೆ ಮಾತಾಡಿದ್ದಾರೆ. ಮಿನಿಸ್ಟ್ರ್ ಬಗ್ಗೆ ಡೈರೆಕ್ಟ್ ಮಾತಾಡಿದ್ದಾರೆ. ಅವ್ರು ಎಷ್ಟು ಮಟ್ಟಕ್ಕೆ ಮಿನಿಸ್ಟ್ರ್ ಬಗ್ಗೆ ಮಾತಾಡೋದಕ್ಕೆ ಯೋಗ್ಯತೆ ಗೊತ್ತಿಲ್ಲ. ಅವರು ಇಲ್ಲಿ ಫಾರೆಸ್ಟ್ ಇಲಾಖೆ ಏನು ಆಫೀಸರ್ಗಳ ಹತ್ರ ಕಿರುಕುಳ ಕೊಟ್ಬಿಟ್ಟು ದುಡ್ಡು ಸುಲಿ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ನಿನ್ನೆ ಹೇಳಿದ್ದಾರೆ. ಮಾಧ್ಯಮ ಯಾರು ಮಾಡಿದ್ದಾರೆ, ಯಾವುದಕ್ಕಾಗಿ ಮಾಡಿದ್ದಾರೆ, ಏನಕ್ಕಾಗಿ ಮಾಡಿದ್ದಾರೆ ಅದ್ರ ಬಗ್ಗೆ ಅವ್ರು ಮುಚ್ಚಿಡಬೇಕಲ್ಲ ಸಮಾಜದ ಮುಂದೆ. ಸುಮ್ಮನೆ ಹೇಳೋರು ಭ್ರಷ್ಟಾಚಾರ ಮಾಡಬೇಕು, ಕಾಂಗ್ರೆಸ್ನವ್ರು ಭ್ರಷ್ಟಾಚಾರ ಮಾಡಬೇಕು. ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ನೀವು ಅದನ್ನು ಸ್ಪಷ್ಟೀಕರಣ ಕೊಡಬೇಕು. ಹಾಗೆಯೇ ಎಷ್ಟು ನಾಲೆಡ್ಜಿಗೆ ಗೊತ್ತಿಲ್ಲ ಮನುಷ್ಯನಿಗೆ. ನಿನ್ನೆ ಇಒ ಬಗ್ಗೆ ಮಾತಾಡ್ತಾ ನಾವು ಅಲ್ಲಿ ಶಿವಮೊಗ್ಗದಲ್ಲಿ ಏನು ಸಿಇಒ ಆಫೀಸಲ್ಲಿ ಎದುರುಗಡೆ ಹೋಗ್ಬಿಟ್ಟು ನಾವು CS ನಾವು ಸ್ಟ್ರೈಕ್ ಮಾಡ್ತೀವಿ, ಇವಾಗ ಆತ್ಮ ಗೊತ್ತಿರುತ್ತೆ, ಇವನ್ನ ಇಟ್ಕೊಂಡಿರುತ್ತೆ, ತಪ್ಪು ಇವನ್ನ ಕೊಡೋಂಗಿಲ್ಲ ಅಂತ, ಆಡಿಟ್ ಪ್ಯಾರ್ ಬಗ್ಗೆ ಗೊತ್ತಿಲ್ಲ ಅಂತ ಅವರಿಗೆ ನೆನಪಿಸ್ತಿದೆ. ಶಣೆ 13 ವರ್ಷ ಆಡಿಟ್ ಪ್ಯಾರ್ ಕೆಲಸ ಮಾಡಿದ್ವಿ ಇಂಜಿನಿಯರ್ ಆಗಿ. ಹಾಗಂತ ಆ ಶ್ರೇಣಿಯಲ್ಲಿದ್ದವರಿಗೆ ಮಾತ್ರ ಜವಾಬ್ದಾರಿ ಕೊಡೋಕ್ಕೆ, ಅದನ್ನು ಕೂಡ ಕೊಟ್ಟಂಥವ್ರು ಶಾಸಕರ ಮೇಲೆ ಹೋಗಿದ್ದಾರೆ, ಇನ್ನೊಂದು ಮೇಲಿಲ್ಲ. ಅದನ್ನು ಕೂಡ CS ಅಲ್ಲಿಂದನೇ ಆರ್ಡರ್ ಮಾಡಿಬಿಟ್ಟು ಇವಾಗ ಇದ್ರದಕ್ಕಾಗಿ ತಾತ್ಕಾಲಿಕವಾಗಿ ಅವ್ರು ಹಾಕಿದ್ದಾರೆ. ಅದನ್ನು ನೀವು ಶಾಸಕರು ಅವ್ರ ಲಾಭಕ್ಕೋಸ್ಕರ ಅವ್ರು ಹೇಳಿದವ್ರನ್ನ ಇರ್ಬೇಕು, ಅವ್ರು ಹೇಳಿ ಕೆಲಸ ಮಾಡೋದಕ್ಕೋಸ್ಕರ ಇಟ್ಕೊಂಡಿದ್ದಾರೆ, ದಂಧೆ ಮಾಡೋಕ್ಕೆ ಇಟ್ಕೊಂಡಿದ್ದಾರೆ ಅಂತ ದೂರ್ತೀನಿ ಅಂದರೆ ನಿಮಗೆ ಏನು ಪ್ರತಿಕ್ರಮಣೆ ಆಗಿದೆಯೋ, ತಲೆಯಲ್ಲಿ ಏನಿದೆಯೋ ಅದ್ರ ಬಗ್ಗೆ ಜನಗಳ ಮುಂದೆ ಬರಬೇಕಾಗುತ್ತೆ. ಎಲ್ಲ ಒಂದು ಕಡೆ ಮಾತು ಇಟ್ಟಿದ್ರೆ ಇದು ಈ ಥರದವೇ ಬರೀ ಹೋರಾಟ ಮಾಡಿ. ಇವತ್ತು ಯಡಿಯೂರಪ್ಪ ಅವರು ಪೋಸ್ಟಕ ಇದೆ, ಮತ್ತೆ ನಿನ್ನೆ ಕೈಕೊಟ್ಟು ಇದೆಯಲ್ಲ ಅದ್ರ ಬಗ್ಗೆ ಬರಲಿ ಅವ್ರ ಆಚೆ ಅವನು ಡಿಬೇಟಿಗೆ ಬಂದು ನಾವು ಬರ್ತೀವಿ ಎದುರುಗಡೆ ಒಂದು ಮಾಡಬೇಕಾದ್ರೆ ಅದ್ರ ಬಗ್ಗೆ ಬರಲ್ಲ. ಈ ಬಾಂಗ್ಲಾ ಹತ್ಯೆ ಬಗ್ಗೆ ಬರಲ್ಲ. ಅಲ್ಲಿ ಬಾಂಗ್ಲಾದಲ್ಲಿ ಹತ್ಯೆ ಆಗ್ತದೆ, ಇಲ್ಲಿ ನಮ್ಮ ಪ್ರಧಾನಿ ಇಲ್ಲಿದ್ದಾರೆ, ಏನು ಮಾಡ್ತೀರಾ? ಅವ್ರು ಹೇಳಿದ್ರು ಈಗ ಬಾಂಗ್ಲಾ ಪ್ರಧಾನಿನ ಇಲ್ಲಿ ಇಟ್ಕೊಂಡು ಇದು ಮಾಡ್ತಿದ್ದಾರೆ ಅಂತ. ಯಾರಿಗೆ ಈ ಗಲಭೆಗಳನ್ನು ಮಾಡಿಬಿಟ್ಟು ಯಾರನ್ನ ಏನು ಈ ದೇಶದ ಜನಗಳನ್ನ ದಾರಿ ತಪ್ಪಿಸುವಂಥ ಕೆಲಸ, ಹಿಂದೂಗಳು ಅಂತ ಹೇಳ್ಬಿಟ್ಟು ಟೈಟಲ್ ಕೊಡ್ತೀವಿ, ಮತ್ತೆ ಹಿಂದೂಗಳು ಹತ್ಯೆ ಆಗುತ್ತೆ ಅಂತ. ಭಾಗವತದಲ್ಲಿ ಹಿಂದೂಗಳು ಹತ್ಯೆ ಆಯ್ತು ಅಂತ ಅಷ್ಟೇ ಇನ್ನೊಂದು ಒಂದು ಕಡೆ ಹಿಂದುತ್ವ ಅದು ಇದು ಅಂತ ಎಲ್ಲೂ ಅಲ್ಲ. ನಿನ್ನೆ ಮನೆಯಲ್ಲಿ ನಾವು ಇದೇ ಪ್ರಶ್ನೆಲ್ಲ ನೋಡಿದೆ, ಸಾಗರದಲ್ಲಿ ಗುಜರಾತ್ಗಳಲ್ಲಿ ವಿಷಯವನ್ನು ತೋರಿಸ್ಕೊಂಡು ಮಾಡ್ಕೊಂಡು ಏನಂತ ಭಾಗದಲ್ಲಿ ಹತ್ಯೆ ಆಗುತ್ತೆ, ಅದನ್ನು ತಡೆಯಬೇಕು ಅಂತ. ದಯಮಾಡಿ ಮಾಡಿ, ಹಿಂದೂಗಳಾಗಿ ಮುಸ್ಲಿಮರಾಗಿ ಯಾರದೇ ಹತ್ಯೆ ಆಗುತ್ತೆ ಕೂಡ ನೀವು ಬರ್ರಿ ರೋಡಿಗೆ ಬಂದು ನೀವು ಸ್ಟ್ರೈಕ್ ಮಾಡಿ, ನಮ್ಮ ಪ್ರಜಾಪ್ರಭುತ್ವ ನಮ್ಮ ಹಕ್ಕಿದೆ, ನಾವು ತಡೆಯೋದಕ್ಕೆ. ಹಾಗಂತ ಒಬ್ಬ ಕಾಂಗ್ರೆಸ್ ಪಕ್ಷದ ನಾಯಕರನ್ನ, ನಮ್ಮ
ನಮ್ಮ ಶಾಸಕರ ಹೇಳಿಕೆನ ಅಥವಾ ಕಾಂಗ್ರೆಸ್ ಪಕ್ಷದ ಜನಪರ ಆಡಳಿತವನ್ನು ಹತ್ತಿಕ್ಕೋದಕ್ಕೋಸ್ಕರ ಅದನ್ನು ನೀವು ಮಾಡಬೇಡಿ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸಿ ಚಂದ್ರಪ್ಪ ಮಾತನಾಡಿ, ಬೆಸ್ಕಾಂ ಇಂಜಿನಿಯರ್ ಶಾಂತಕುಮಾರ್ ವಿಚಾರವಾಗಿ ಅನೇಕ ಹೇಳಿಕೆಗಳು ಮಾಧ್ಯಮಗಳಲ್ಲಿ ನೋಡಿದ್ವಿ. ಆತ ಏನು ಹೇಳಿದಾನೆ ಅಷ್ಟು ಸುಳ್ಳು. ನಮ್ಮ ಕಾಂಗ್ರೆಸ್ಸಿನ ಯಾರ ಪಾತ್ರರಲ್ಲಿಲ್ಲ. ಮೇಲಾಗಿ ನಮ್ಮ ಶಾಸಕರು ಕೂಡ ಆ ಸಂದರ್ಭದಲ್ಲಿ ವಿದೇಶದಲ್ಲಿದ್ದರು. ಅವರಿಗೆ ವಿಷಯನೇ ಗೊತ್ತಿಲ್ಲ. ಯಾವ ಅರ್ಥದಲ್ಲಿ ಹೇಳಿದಾನೆ ಅನ್ನೋದು ಅವನಿಗೆ ಗೊತ್ತಿಲ್ಲ, ನಮಗೆ ಯಾರಿಗೆ ಮಾಹಿತಿ. ನಾವು ಅದರಲ್ಲಿ ಪಾತ್ರಧಾರಿಗಳು ಅವನು ಮಾಡ್ಕೊಂಡ ಕೆಲಸಕ್ಕೆ ಅವನಿಗೆ ಉರುಳಾಗಿದೆ. ಅದನ್ನು ಬೇರೆ ಮೇಲೆ ತಿರುಚೋದಕ್ಕೆ ಅನೇಕ ಸುಳ್ಳುಗಳ ಮೇಲೆ ಸುಳ್ಳು ಹೇಳ್ತಾ ಅವನು ಪ್ಲಾನ್ ಮಾಡಿದ್ದಾನೆ. ಆ ವಿಚಾರದಲ್ಲಿ ನಮ್ಮ ಪಕ್ಷದ ನಮ್ಮ ಯಾವ ನಾಯಕರ ಕೈವಾಡವಿಲ್ಲ ಸುತ್ತು ಸುಳ್ಳು. ಆನಂತರ BJPಯವರು ಪ್ರತಿಭಟನೆಗಳು ಮಾಡ್ತಾರೆ. ಹಿಂದೂಗಳ ರಕ್ಷಣೆ ಬಾಂಗ್ಲಾದೇಶ ವಿಚಾರವಾಗಿ. ಆದರೆ ನಾವು ಕೂಡ ಎಲ್ಲ ಹಿಂದೂಗಳ ಪರವಾಗಿ ಇದ್ದೀವಿ. ಯಾರನ್ನು ಕೂಡ ಹತ್ಯೆ ಮಾಡೋದು ನಾವು ಖಂಡಿಸ್ತೀವಿ. ಆದರೆ ಅವರು ಪ್ರಧಾನಮಂತ್ರಿಗಳು ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಅವ್ರನ್ನ ಭಾರತಕ್ಕೆ ಇಳಿಸ್ಕೊಂಡಿದ್ದಾರೆ. ಮೊದಲನೇ ತಪ್ಪು ಅವರು ಭಾರತ ಅಲ್ಲ ಭಾರತಕ್ಕೆ ಕಳಿಸ್ಬೇಕು ಪ್ರಧಾನಿ ವಾಪಸ್. ಆವಾಗ ಏನು ಹತ್ಯೆಗಳಾಗ್ತಿವೆ. ಇಲ್ಲಿ ಭಾರತಕ್ಕೆ ಅವ್ರನ್ನ ಇಳಿಸ್ಕೊಂಡು ಸ್ವಾಗತ ಮಾಡ್ತಾರೆ. ಎಲ್ಲ ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾರೆ ಹಿಂದೂಗಳ ರಕ್ಷಣೆ ಅಂತ. ಈ BJPಯವರ ಈ ನಾಟಕ ಎಲ್ಲರಿಗೂ ಗೊತ್ತಿದೆ. ರಾಜಕೀಯವಾಗಿ ಜನರನ್ನು ಹೊಡೆದಾಡಲಿಕ್ಕೆ ಈ ಪ್ಲಾನ್ ಮಾಡ್ತಾರೆ. ನಾವು ಕೂಡ ಹಿಂದೂಗಳ ಪರವಾಗಿ ನಮ್ಮ ನಾಯಕರು ನಾವೆಲ್ಲ ಕೂಡ ಆ ಕೆಲಸ ನಾವು ಮಾಡಿದ್ದೀವಿ. ಇವತ್ತು ಏನು ಆಗ್ತದೆ ಮತ್ತು ಈಗ ಆ ವಿಚಾರದಲ್ಲಿ ನಮ್ಮ ಕಾಂಗ್ರೆಸ್ಸು ಯಥೇಚ್ಛವಾಗಿ ಮತ್ತೆಲ್ಲ. ಗೋಷ್ಠಿಯಲ್ಲಿ ಐಎನ್ ಸುರೇಶ್ ಬಾಬು, ಗಣಪತಿ ಮಂಡಗಳಲೆ, ಲಲಿತಮ್ಮ ಎನ್, ಚೇತನ್ರಾಜ್ ಕಣ್ಣೂರು, ತುಕಾರಾಮ್ ಶಿರವಾಳ, ಸಚಿನ್, ತಾರಾಮೂರ್ತಿ, ಮಹಾಬಲಕೌತಿ, ಚಂದ್ರಪ್ಪ ಎಲ್, ಡಿ ದಿನೇಶ್, ಆನಂದ್ ಭೀಮನೇರಿ, ಕೆ ಹೊಳೆಯಪ್ಪ, ಅನ್ವರ್ ಬಾಷಾ ಇನ್ನಿತರರು ಹಾಜರಿದ್ದರು. ಸಾಗರದ ನಗರಸಭೆಯಲ್ಲಿ ಗುರುವಾರ 78ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಆಡಳಿತಾಧಿಕಾರಿಗಳು ಹಾಗೂ ಉಪವಿಭಾಗಾಧಿಕಾರಿಗಳಾದ ಯತೀಶಾರ್ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಯತೀಶಾರ್, ಉತ್ಸವವನ್ನು ಆಚರಿಸ್ತಾರೆ. ನೂರಾರು ವರ್ಷಗಳ ಹೋರಾಟದ ಪ್ರತಿಫಲ, ಸಾವಿರಾರು ಜನರ ಪ್ರಾಣತ್ಯಾಗದ ಪ್ರತಿಫಲ ನಮಗೆ ಸಿಕ್ಕಂಥ ಸ್ವಾತಂತ್ರ್ಯ. ಅದರಲ್ಲೂ ನಮ್ಮ ನಾಯಕರು, ದೇಶವನ್ನು ಕಟ್ಟಿದ ಮಹಾನ್ ನಾಯಕರ ಆಲೋಚನೆ ಏನಿತ್ತಂದರೆ ಪ್ರಜಾಪ್ರಭುತ್ವ. ಅಂದರೆ ಸರ್ಕಾರಗಳು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನಡೀಬೇಕು. ಅದರಲ್ಲಿ ಬಹುಮುಖ್ಯವಾಗಿ ನಾವು ಗ್ರಾಸ್ ರೂಟ್ ಲೆವೆಲ್ ಏನು ಕೆಳಗಿನವರೆಗೆ ತಳಮಟ್ಟದವರೆಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರಜಾಪ್ರಭುತ್ವ ತಲುಪಬೇಕು ಅಂದರೆ ಅದು ಲೋಕಲ್ ಬಾಡಿಗಳಿಂದ ಮಾತ್ರ ಸಾಧ್ಯ. ಅದರ ಆಲೋಚನೆಯಿಂದ ಹೊರಬಂದದ್ದೇ ನಮ್ಮ 91, 92 ಅಂತ 74 ಸಂವಿಧಾನದಲ್ಲೇ ಎಲ್ಲ ನಗರಗಳಲ್ಲಿ ನಗರದ ಲೋಕಲ್ ಬಾಡಿ ಮುನ್ಸಿಪಾಲ್ಟಿಗಳೇ ಅಲ್ಲಿಯ ಅಧಿಕಾರವನ್ನು ನಡೆಸಬೇಕು. ನಾಮಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಗಳೇ ನಡೆಸಬೇಕು. ಇದು ನಿನ್ನೆ ಮೊನ್ನೆ ಕಂಡಂಥ ಕನಸು. ಇದು ಸಾವಿರಾರು ವರ್ಷಗಳ ಕನಸು. ಅದಕ್ಕೆ ಭಾಳಷ್ಟು ಜನ ಬಲಿದಾನವನ್ನು ಮಾಡಿದ್ದಾರೆ. ಈ ದೇಶದಲ್ಲಿ ಆ್ಯಕ್ಚುಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಬರೋದಕ್ಕಿಂತ ಮುಂಚೆನೇ ನಗರಸಭೆಗಳು ಅದು ನಮ್ಮ ನಾಯಕರ ಆಲೋಚನೆ ಇದ್ದಂತೆ. ಆ ನಿಟ್ಟಿನಲ್ಲಿ 78ನೇ ಸ್ವಾತಂತ್ರ್ಯವನ್ನು ನಾವು ಆಚರಿಸ್ತಾ ಇದ್ದೇವೆ. ಜನರಿಗೆ ನಿಜವಾಗ್ಲೂ ಸ್ವತಂತ್ರ ದೊರಕೋದು ಯಾವಾಗ ಅಂದರೆ ನಮ್ಮಂಥ ಈ ನಗರಸಭೆ ಸಮಸ್ಯೆಗಳು ಜನರಿಗಾಗಿ ದುಡಿದ ಆ ಎಲ್ಲ ನಮ್ಮ ನಾಯಕರ ಆಶಯದಂತೆ, ಆಸೆಗಳಂತೆ ನಾವೆಲ್ಲ ದುಡಿಯೋಣ. ಎಲ್ಲ ಜನರಿಗೆ ಉತ್ತಮವಾದಂಥ ಸೇವೆಯನ್ನು ಕೊಡೋಣ. ನಗರಸಭೆ ಪ್ರತಿಯೊಂದು ಮನೆಗೆ ಪ್ರಜಾಪ್ರಭುತ್ವವನ್ನು, ಸೌಲಭ್ಯಗಳನ್ನು
ಜನರಿಗೆ ನಮ್ಮ ನಾಯಕರು ಹೋರಾಟ ಮಾಡಿ ಕೊಟ್ಟಿರುವ ಸ್ವತಂತ್ರವನ್ನು ಕಲ್ಪಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ 78ನೇ ಸ್ವತಂತ್ರ ದಿನದ ಶುಭಾಶಯಗಳು. ಅಭಿನಂದನೆಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಉಪವಿಭಾಗಾಧಿಕಾರಿಗಳಾದಂಥ ಶ್ರೀಯುತ ಯತೀಶ್ ಅವರಿಗೆ, ನಗರಸಭೆ ಆಯುಕ್ತರಾದಂಥ ಶ್ರೀಯುತ ನಾಗೌಡ, ಎಲ್ಲ ನಗರಸಭೆಯ ಸದಸ್ಯರುಗಳಿಗೆ ಹಾಗೂ ಅಧಿಕಾರಿಗಳು, ಅಧಿಕಾರಿ ವರ್ಗದವರು, ಸಿಬ್ಬಂದಿ ವರ್ಗದವರು ಹಾಗೂ ಪೌರ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಈಗ ಪೌರ ಕಾರ್ಮಿಕರ ಸಂಘದ ಎದುರುಗಡೆ ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ವ್ಯವಸ್ಥಾಪಕ ಬಾಲಚಂದ್ರ, ರಾಮಚಂದ್ರ ಸಾಗರ್, ಹರೀಶ್, ನಾಗೇಂದ್ರ, ಶೈಲೇಂದ್ರ, ಮದನ್ ಇನ್ನಿತರರು ಹಾಜರಿದ್ದರು. ಸಾಗರದ ಪೌರಸೇವಾ ನೌಕರರ ಸಂಘದ ವತಿಯಿಂದ ಆಯೋಜಿಸಿದ್ದ 78ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪೌರಾಯುಕ್ತ ಎಚ್.ಕೆ. ನಾಗಪ್ಪ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ರಾಷ್ಟ್ರಗೀತ್ ಶುರು ಕರ್. ಈಗಾಗಲೇ ನಮ್ಮ ಯತೀಶ್ ಅವರು ನಮ್ಮ ಮುಖ್ಯ ಧ್ವಜವನ್ನು ನಡೆಸಬೇಕಾದ್ರೆ ಅವರು ಹೇಳಿದರು, ನಾವುಗಳು ನಮಗೆ ಸಿಕ್ಕಂಥ ನಮ್ಮ ಏನು ನಮ್ಮೆಲ್ಲರಿಗೂ ಒಂದೊಂದು ಅಧಿಕಾರಂತ ಇದೆ. ನಮ್ಮ ಅಧಿಕಾರದ ಇತಿಮಿತಿಯಲ್ಲಿ ಈ ಪ್ರಜಾಪ್ರಭುತ್ವದಲ್ಲಿ ಏನು ಕೆಳಮಟ್ಟದ ಜನರಿಂದ ಮೇಲ್ಮಟ್ಟದ ಜನ ಎಲ್ಲರಿಗೂ ನಾಗರಿಕರಿಗೆ ಸಿಗಬೇಕಾದಂಥ ಸೌಲಭ್ಯವನ್ನು ನಮ್ಮ ಇತಿಮಿತಿಯಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡೋಣ, ಕರ್ತವ್ಯ ಸ್ವೀಕರಿಸಿ ಇಂದಿನಿಂದ ಒಂದು ಪ್ರಮಾಣವನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಕೋರ್ತಾ ಎಲ್ಲರಿಗೂ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ನಾಗರಾಜ್ ಮೇಸ್ತ್ರಿ, ಪದಾಧಿಕಾರಿಗಳು, ನಗರಸಭಾ ಅಧಿಕಾರಿ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.